ಎಲ್ಲರಿಗೂ ನಮಸ್ಕಾರ. ಸವಿರುಚಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಪಾಲಕ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಅಕ್ಕಿ ನೆನೆ ಹಾಕಬೇಕು. ನಿಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ನೆನೆ ಹಾಕ್ಕೊಳ್ಳಿ. ನನಗೆ ಒಂದು ಪಾವು ಅಕ್ಕಿ ಸಾಕು, ಸೊ ನಾನು ಒಂದು ಪಾವು ಅಕ್ಕಿನ ನೆನೆ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೆನೆ ಹಾಕ್ಕೊಳ್ಳಿ. ಇದು ಅಕ್ಕಿ ನೆನಿಲಿ, ಅಷ್ಟೊತ್ತಿಗೆ ಇದ್ರ ಒಗ್ಗರಣೆಯನ್ನು ನಾವು ತಯಾರು ಮಾಡೋಣ. ಓಕೆ, ಈ ರೈಸ್ಗೆ ಪಾಲಕ್ ಬೇಕು. ನಾನು ಇದಕ್ಕೆ ಒಂದು ಸೂಟ್ ಪಾಲಕ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹಚ್ಕೋಬೇಕು. ಕಾಣಿಸ್ತಿದೆ ಅಲ್ವಾ ನಿಮಗೆ? ಈ ಥರ ಹಚ್ಕೋಬೇಕು. ಓಕೆನಾ? ಹಚ್ಕೊಂಡಾದಮೇಲೆ ಒಂದು ಕಡಾಯಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಎಷ್ಟೀಗ ಹಚ್ಕೊಂಡಿರ್ತೀವಲ್ಲ ನಾನು ಒಂದು ಸೂಡು ಹಚ್ಕೊಂಡಿದ್ದೀನಿ. ಸೊ ಅದು ಒಂದು ಸೂಡನ್ನು ಅದರಲ್ಲಿ ಹಾಕಿನೇ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಷ್ಟನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಆಗಲಿ, ಇವಾಗ ಹಾಕಿದ್ದೀನಿ. ಈ ಥರ ರೈಸ್ ಮಾಡಿ ಎಲ್ಲರೂ ಇಷ್ಟ ಆಗುತ್ತೆ, ಚೆನ್ನಾಗಾಗುತ್ತೆ. ನಮ್ಗೆ ಯಾವಾಗಲೂ ಟೆನ್ಷನ್ ಇರುತ್ತೆ ಅಲ್ವಾ, ಅನ್ನ ಏನೋ ಮಾಡಿಬಿಡ್ತೀವಿ, ಅನ್ನಕ್ಕೇನು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಸೊ ಆವಾಗ ನಿಮ್ಮ ಮನೇಲಿ ಏನಾದರೂ ಪಾಲಕ್ಕಿದ್ರೆ ಈ ಥರ ಮಾಡಿ. ಓಕೆನಾ? ಇವಾಗ ನೋಡಿರಿ ಬೇಯ್ತಾ ಇದೆ. ಇನ್ನು ಬೇಯಲಿ ಸ್ವಲ್ಪ. ಇದು ಪೂರ್ತಿಯಾಗಿ ಫ್ರೈ ಆಗಬೇಕು. ಅದಕ್ಕಿಂತ ಮುಂಚೆನೇ ನೀವು ತೆಗಿಯೋಕ್ಕೆ ಹೋಗ್ಬಿಡಾಯ್ತಾ. ಅದು ಪೂರ್ತಿಯಾಗಿ ಅದು ನೀರು ಹೊಡಿತಾ ಇರುತ್ತೆ ಅಲ್ವಾ, ಅದು ಫುಲ್ ನೀರೆಲ್ಲ ಹೊರಗಡೆ ಬರಲಿ, ಅಷ್ಟೊತ್ತವರೆಗೂ ವೇಟ್ ಮಾಡಿರಿ. ಅದು ನೀರೆಲ್ಲ ಹೊರಗಡೆ ಬಂದಮೇಲೆ ಅದನ್ನು ತೆಗೀರಿ. ಮುಂಚೆನೇ ತೆಗಿಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ನಾವು ರೈಸಿಗೆ ಹಾಕಿದಾಗ ಏನಾಗ್ಬಿಡುತ್ತೆ, ಆ ಪಾಲಕ್ ಸ್ಮೆಲ್ಲೇ ಜಾಸ್ತಿ ಬಂದುಬಿಡುತ್ತೆ. ಓಕೆನಾ? ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಅದೆಲ್ಲ ಫ್ರೈ ಆದಮೇಲೆ ಒಂದು ಮಿಕ್ಸಿ ಬಟ್ಲಿಕ್ಕೆ ತೊಗೊಳ್ರಿ ನೀವು. ಕಾಣಿಸ್ತಿದೆ ಅಲ್ವಾ ನಿಮಗೆ? ನಾನೊಂದು ಮಿಕ್ಸಿ ಬಟ್ಲಿಕ್ಕೆ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಹಂಚಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಓಕೆನಾ? ಕಾಣಿಸಿದೆ ನಿಮಗೆ? ನಾನು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆದಮೇಲೆ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿ. ಇದು ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದನ್ನು ಆವಾಗಲೇ ಪಾಲಕ್ನ ತೆಗ್ದಿದ್ವಲ್ವ, ಅದರಲ್ಲೇ ಈ ಮೆಣಸಿನ್ಕಾಯಿನ ತೊಗೊಳ್ರಿ. ಅದಾದಮೇಲೆ ಮತ್ತು ಅದೇ ಹಂಚಲ್ಲಿ ನಾನು ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ. ಆ ಈರುಳ್ಳಿನ ಸಹ ಇದರಲ್ಲಿ ಫ್ರೈ ಮಾಡ್ತಿದ್ದೀನಿ. ನೀವು ಫ್ರೈ ಮಾಡಿ. ಯಾವ ಥರ ಅಂದರೆ ಈ ಥರ ಕಾಣಿಸ್ದೆ ಅಲ್ಲ, ಈ ಥರ ಕೆಂಪಗಾಗಬೇಕು. ಈ ಥರ ಕೆಂಪಗಾದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಮತ್ತು ಫ್ರೈ ಮಾಡಿರಿ. ಇದು ಫ್ರೈ ಆದಮೇಲೆ ಇದನ್ನು ಸಹ ಆಗಲೇ ನಾವು ತೆಗ್ದಿದ್ವಲ್ವ ಏನೇನು ಪಾಲಕ್ಕು ಮತ್ತು ಮೆಣಸಿನ್ಕಾಯಿ, ಅದೇ ಮಿಕ್ಸಿ ಬಟ್ಲಲ್ಲಿ ಇದನ್ನು ತೆಗ್ದಿಟ್ಕೊಳ್ಳಿ. ನಾನು ತೆಗಿತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಟೊಮೆಟೊನೂ ಹಾಕಬೇಕು. ನಾನು ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಕಾಣಿಸ್ತಿದೆ ಅಲ್ಲ? ಟೊಮೆಟೊ ಹಾಕಿ. ಅದಾದಮೇಲೆ ಹುಣಸೆಹಣ್ಣು ಹಾಕ್ಬೇಕು ಇದಕ್ಕೆ ಸ್ವಲ್ಪ. ಇದಕ್ಕೆ ಎಷ್ಟು ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಒಂದು ಸ್ವಲ್ಪ ಹುಣಸೆಹಣ್ಣು. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಉಪ್ಪು ಹಾಕಿ, ಆಮೇಲೆ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನ ಹಾಕಿ. ಕೊತ್ತಂಬರಿ ಹಾಕಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ. ಮಿಕ್ಸಿಗೆ ಯಾವ ಥರ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಈ ಥರ ಆಗಬೇಕು. ಅದು ಇದಾದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಡ್ರಿ. ಓಕೆನಾ? ಎಣ್ಣೆ ಕಾಯಲಿ. ಅದು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆನೂ ಹಾಕಿ. ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಅದು ನೋಡಿ ಈ ಥರ ಪಟ ಅನ್ನಬೇಕು. ಅಲ್ಲಿವರೆಗೂ ವೇಟ್ ಮಾಡಿರಿ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ರಿ. ಕರಿಬೇವು, ಕೊತ್ತಂಬರಿ ಹಾಕ್ರಿ. ಅದಾದಮೇಲೆ ಶೇಂಗಾನು ಇದಕ್ಕೆ ಆ್ಯಡ್ ಮಾಡಿರಿ. ಅದಾದಮೇಲೆ ಇದಕ್ಕೊಂದು ಸ್ವಲ್ಪ ಉದ್ದಿನಬೇಳೆನೂ ಕೂಡ ಆ್ಯಡ್ ಮಾಡಿ. ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆಯಿತಾ? ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಆವಾಗಲೇ ಮಿಕ್ಸಿಗೆ ಹಾಕಿದ್ವಲ್ಲ ಎಲ್ಲ ಹುರ್ಕೊಂಡಿದ್ದು ಪಾಲಕ್ಕು, ಆಮೇಲೆ ಮೆಣಸಿನ್ಕಾಯಿ, ಟೊಮೊಟೊ, ಉಳ್ಳಾಗಡ್ಡಿ, ಅದನ್ನೆಲ್ಲ ಮಿಕ್ಸಿಗೆ ಹಾಕಿದ್ವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಿರಿ. ಓಕೆನಾ? ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಏನಾಗ್ಬಿಡುತ್ತೆ, ಎಣ್ಣೆ ಅದು ಬೇರೆ ಆಗಿಬಿಡುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ. ಓಕೆ, ಕಾಣಿಸ್ತಿದೆ ಅಲ್ಲ ನಿಮಗೆ? ಈ ಥರ ಮಿಕ್ಸ್ ಮಾಡ್ತಾ ಹೋಗಿ. ಕಾಣಿಸ್ತಿದೆ ಅಲ್ಲ? ಮಿಕ್ಸ್ ಮಾಡಿ. ಅದಾದಮೇಲೆ ಇನ್ನೂ ಉಳಿದಿರುತ್ತೆ, ಅದರಲ್ಲಿ ಹಾಗೆ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತು ಅದಕ್ಕೆ ಹಾಕಿ. ಈ ಥರ ಆಗುತ್ತೆ. ಈ ಥರ ಅದಾದಮೇಲೆ ಇನ್ನೂ ಉಳಿದಿದ್ರೂ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿ ಅಷ್ಟು ಹಾಕಿ, ಆಯಿತಾ? ಅದಾದಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಮಿಕ್ಸ್ ಮಾಡಿ. ಯಾಕಂದರೆ ಕಲರ್ ಬರಬೇಕಲ್ವ, ಅದು
ಇಲ್ಲಾಂದರೆ ಬರೀ ಎಲ್ಲ ಹಚ್ಚಗೆ ಕಾಣುತ್ತೆ. ಒಂದು ಸ್ವಲ್ಪ ಕಲರ್ಗೋಸ್ಕರ ಅರಿಶಿಣ ಪುಡಿ ಹಾಕ್ರಿ. ಅದಾದಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ಅದಾದಮೇಲೆ ಅದಕ್ಕೆ ಉಪ್ಪು ಹಾಕಬೇಕು. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಆಗಲೇ ಮಿಕ್ಸಿಗೆ ಹಾಕಿದ್ವಲ್ಲ ನಾವು, ಅದರಲ್ಲಿ ಉಪ್ಪು ಆ್ಯಡ್ ಮಾಡಿದ್ವಿ. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದರೂ ಸಾಕು, ನೋಡ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೆ ಎಷ್ಟಂದರೆ 1 ಪಾವು ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ಇದಕ್ಕೆ 5 ಗ್ಲಾಸು ನೀರನ್ನು ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆನಾ. ಆವಾಗಲೇ 1 ಗ್ಲಾಸ್ ಹಾಕಿದೆ, ಇವಾಗ 1 ಗ್ಲಾಸ್ ಹಾಕ್ತಿದ್ದೀನಿ, 2 ಗ್ಲಾಸ್ ಆಯಿತು, ಇದು 3ನೇ ಗ್ಲಾಸು. ಇದಕ್ಕೆ ನೀರು ಹಾಕುವಾಗ ಒಂದು ಸ್ವಲ್ಪ ಜೋಪಾನ, ಯಾಕಂತಂದರೆ ಒಂದು ಸಲ ನೀರು ಜಾಸ್ತಿ ಆದರೆ ಇಲ್ಲ ಕಡಿಮೆ ಆದರೆ ಮತ್ತು ನಾವು ಆ್ಯಡ್ ಮಾಡೋಕ್ಕಾಗಲ್ಲ, ನೀರನ್ನು ರಿಟರ್ನ್ ತೆಗಿಯೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನೀರು ಹಾಕುವಾಗ ಒಂದು ಸ್ವಲ್ಪ ನೋಡಿಕೊಂಡು ಹಾಕಿ. ಓಕೆನಾ. ನಾನು 5 ಗ್ಲಾಸ್ ನೀರು ಹಾಕಿದೆ. ಇದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ. ಆಯಿತಾ. ಕೊತ್ತಂಬರಿ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಇದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಅದನ್ನು ಕುದೀಲಿ, ಅದು ಕುದ್ದಾದಮೇಲೆ ಈ ಥರ ಕಾಣಬೇಕು, ಈ ಥರ ಕುದಿಬೇಕು ಅದು. ಓಕೆನಾ. ಈ ಥರ ಕುದಿಯೋವರೆಗೂ ಬಿಟ್ಟು ಅದಾದಮೇಲೆ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾ ಹೋಗಬೇಕು. ನಾವೀಗ ಆಲ್ರೆಡಿ ಅಕ್ಕಿ ನೆನಿಟ್ಟಿದ್ವಿ ಅಲ್ವಾ, ಆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ. ಇದು ನೀರು ಕುದ್ದ ಮೇಲೇ ಅಕ್ಕಿ ಆ್ಯಡ್ ಮಾಡಿರಿ, ಯಾಕಂದರೆ ಮುಂಚೆನೇ ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ. ಸರಿನಾ. ಓಕೆ. ಅಕ್ಕಿ ಆ್ಯಡ್ ಮಾಡ್ತಾ ಹೋಗೋಣ ಬನ್ನಿ. ನಾವು ಅಕ್ಕಿ ಆ್ಯಡ್ ಮಾಡೋಣ. ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿರಿ. ಸ್ವಲ್ಪನೇ ತೊಗೊಂಡು ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಕಾಣಿಸಿದೆ ನಿಮಗೆ. ಇದಕ್ಕೆ ನೀರು ಆ್ಯಡ್ ಮಾಡ್ತೀವಲ್ಲ, ಆವಾಗಲೇ ಒಂದು ಸ್ವಲ್ಪ ನೀವು ಚೆನ್ನಾಗಿ ನೋಡ್ಕೋಬೇಕು. ಯಾಕಂತಂದರೆ ಏನಾದರೂ ನೀರು ಜಾಸ್ತಿ ಆಗಿಬಿಟ್ರೆ ಅನ್ನ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ನೀರನ್ನೇ ನೀವು ನೋಡ್ಕೊಂಡು ಹಾಕಿ ಚೆನ್ನಾಗಿ, ಎಷ್ಟು ಕರೆಕ್ಟಾಗಿ ಹಾಕಬೇಕು. ಇಲ್ಲ ಅಂತಂದರೆ ಮತ್ತೆ ತಿನ್ನೋಕ್ಕಾಗಲ್ಲ, ಮೆತ್ತಗಾಗುತ್ತೆ. ನೋಡ್ಕೊಂಡು ಹಾಕಿ. ನಾನಿವಾಗ ಎಲ್ಲ ರೈಸನ್ನು ಎಲ್ಲ ಅಕ್ಕಿನೇ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಕುದಿಯೋಕ್ಕೆ ಬಿಡೋಣ. ಅದಾದಮೇಲೆ ಆವಾಗವಾಗ ತೆಗೆದು ನೋಡ್ತಾ ಇರ್ರಿ. ಒಂದೊಂದು 2-3 ಸೆಕೆಂಡ್ಗೂ 2-3 ನಿಮಿಷಕ್ಕೆ ಒಂದೊಂದು ಸಲ ತೆಗೆದು ನೋಡ್ತಾಯಿರಿ. ಯಾಕಂದರೆ ಅದು ತಳಕ್ಕೆ ಕೂಡ್ತಾ ಇರುತ್ತೆ. ಆವಾಗವಾಗ ನೀವು ಈ ಥರ ಸ್ಪೂನಿಂದ ತೆಗೆದು ಚೆಕ್ ಮಾಡ್ತಾ ಇರ್ರಿ ಆವಾಗವಾಗ. ನೋಡಿ, ನಾನು ಪ್ರತಿ ಸಲವೂ ಚೆಕ್ ಮಾಡ್ತಾಯಿದ್ದೀನಿ. ನೀವು ಸಹ ಇದೇ ಥರ ಚೆಕ್ ಮಾಡಿದ್ಮೇಲೆ ಅದು ಈ ಥರ ಕುದೀತಾ ಇರುತ್ತೆ. ಕೆಳಗಡೆ ಹಂಗೆ ಒತ್ತಕ್ಕೆ ಬಿಡಬೇಡಿ ಅದನ್ನು, ಅಂದರೆ ಅದಕ್ಕೆ ತಳಕ್ಕೆ ಕೂಡ್ತಾ ಇರುತ್ತೆ. ಆವಾಗವಾಗ ನೀವು ಈ ಥರ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಚೆಕ್ ಮಾಡ್ತಾ ಇರ್ರಿ. ನೋಡಿ, ಆಲ್ರೆಡಿ ಕುದಿಯೋಕ್ಕೆ ಬಂದಿದೆ ಅಕ್ಕಿ. ಓಕೆನಾ. ಈ ಥರ ಆದಮೇಲೆ ಇನ್ನೊಂದೆರಡು ಸಲ ಚೆಕ್ ಮಾಡಿರಿ. ಚೆಕ್ ಮಾಡಿದ್ಮೇಲೆ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಈ ಥರ ಆದಮೇಲೆ ಅಕ್ಕಿನ ಏನು ಮಾಡಬೇಕು, ಅನ್ನ ಆದಮೇಲೆ ಇದನ್ನು ಒಂದು 5 ನಿಮಿಷ ಬಿಟ್ಬಿಡ್ರಿ. ಅಂದರೆ ಒಂದು ಟಿ ವಿ ಅಥವಾ ಫೋನ್ ಇದ್ದರೆ ಒಂದು ಸಾಂಗ್ ಮುಗಿಯೋವರೆಗೂ ಬಿಟ್ಬಿಡಿ ಅದನ್ನು ಅಳ್ಳೋದಕ್ಕೆ. ಅದಾದಮೇಲೆ ರೈಸ್ ನೋಡಿ ಈ ಥರ ಆಗುತ್ತೆ. ಕಾಣ್ತದಲ್ಲ ನಿಮಗೆ. ಓಕೆ, ಪಾಲಕ್ ರೈಸ್ ರೆಡಿ.